ಹಿಜಾಬ್ ವಿಚಾರನೂ ಕೂಡ ಬಿಜೆಪಿ ಸರ್ಕಾರ ಬಂದಾಗ ಇದು ಬೆಳಕಿಗೆ ಬಂದಾಗ ಅಥವಾ ದೊಡ್ಡ ಕಾಂಟ್ರವರ್ಸಿ ಆದಾಗ ಹೇಳಿದ್ದಿಷ್ಟೇ, ಸಮವಸ್ತ್ರ ಸಮಿತಿ ಅನ್ನೋದು ಬರೀ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಇರೋದು, ಇಡೀ ಜಗತ್ತಿನಾದ್ಯಂತ ಇದೆ. ನಾನು ಶಾಲೆಗೆ ಹೋಗ್ಬೇಕಾದ್ರೆ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿಗಳಾಗಿದ್ದರು. ಎಲ್ಲರ ಹತ್ರ ಬಡವರ ಮಕ್ಕಳಿಗೂ ಕೂಡ ಶಾಲೆಗೆ ಹೋಗೋದಕ್ಕೆ ಸಮವಸ್ತ್ರವನ್ನು ಖರೀದಿ ಮಾಡುವಂಥ ಶಕ್ತಿ ಇರೋಲ್ಲ ಅಂತ ಅವ್ರು ಅರ್ಥ ಮಾಡಿಕೊಂಡ್ರು. ನಮಗೆ ಉಚಿತವಾಗಿ ಸಮವಸ್ತ್ರನೂ ಕೂಡ ಕೊಟ್ಟಿದ್ದರು, ಪಠ್ಯಪುಸ್ತಕವನ್ನು ಕೂಡ ಕೊಟ್ಟಿದ್ದರು. ಇದರ ಹಿಂದಿರುವಂಥ ಉದ್ದೇಶ ಭೇದ ಭಾವವಿಲ್ಲದೆ ಸಮಾನ ಮನಸ್ಥಿತಿಯಲ್ಲಿ ಒಂದು ಒಳ್ಳೆಯ ವಾತಾವರಣದಲ್ಲಿ ಮಕ್ಕಳು ಅವಿನಾಭಾವ ಸಂಬಂಧದಲ್ಲಿ ಕಲಿಬೇಕು ಅನ್ನೋದು ಉದ್ದೇಶವಾಗಿದೆ. ಇದನ್ನು ಮಾನ್ಯ ಮುಖ್ಯಮಂತ್ರಿಗಳು ಅರ್ಥ ಮಾಡಿಕೊಂಡ್ರೆ ಒಳ್ಳೆಯದು. ಇದ್ಯಾವುದು ಹಿಂದೂ ಮುಸ್ಲಿಂ ವಿಚಾರ ಅಲ್ಲ. ಸಮವಸ್ತ್ರ ಸಮಿತಿ ಅಂತ ಇಡೀ ಜಗತ್ತಿನಾದ್ಯಂತ ಇದೆ, ಅದು ಬರೀ ನಮ್ಮ ಕರ್ನಾಟಕದಲ್ಲಿ ಇರುವಂಥದ್ದಲ್ಲ. ಯಾಕೆ ಸಮವಸ್ತ್ರ ಸಮಿತಿ ಅಂತ ತರ್ದ್ರು ಅಂತಂದರೆ, ಮಕ್ಕಳು ಶಾಲೆಗೆ ಹೋಗುವಾಗ ಆ ಕಲಿಕಾ ವಾತಾವರಣ ಒಂದು ಸಮಾನ ಮನಸ್ಥಿತಿಯಲ್ಲಿ ನಡಿಬೇಕು. ಅದರಲ್ಲಿ ಬಡವ ಬಲಿದ ಅಂದರೆ ಬಡವ ಶ್ರೀಮಂತ, ಆ ಜಾತಿ ಈ ಜಾತಿ, ಮೇಲ್ಜಾತಿ ಕೆಳಜಾತಿ, ಮುಸ್ಲಿಮೋ ಹಿಂದೂನೋ ಕ್ರಿಶ್ಚಿಯನ್ನೋ ಈ ಥರ ಯಾವುದೇ ತಾರತಮ್ಯ ಭೇದ ಭಾವಗಳಿಲ್ಲದೆ ಮಕ್ಕಳು ನಾವೆಲ್ಲ ಒಂದೇ ಅನ್ನೋ ಭಾವನೆಯಿಂದ ಅವರು ವಿದ್ಯಾಭ್ಯಾಸವನ್ನು ಮಾಡಬೇಕು. ಹಾಗಾಗಿ ಅವರ ಉಡುಗೆ ತೊಡುಗೆಗಳಲ್ಲಿ ಮೇಲು ಕೀಳು ಅನ್ನೋ ಭಾವನೆ, ಬಡವ ಬಲ್ಲಿದ ಅನ್ನೋ ಭಾವನೆ ಬರಬಾರ್ದು, ಅದು ಎದ್ದು ಕಾಣುವಾಗಿರಬಾರ್ದು ಅಂತಹ ಸಮವಸ್ತ್ರ ಸಮಿತಿಯನ್ನು ಜಾರಿಗೆ ತಂದರು. ಇದರ ಹಿಂದಿರುವಂತಹ ಘನ ಉದ್ದೇಶವನ್ನು ಅರ್ಥ ಮಾಡ್ಕೊಳ್ಬೇಕು. ಹಿಜಾಬ್ ವಿಚಾರನೂ ಕೂಡ ಬಿಜೆಪಿ ಸರ್ಕಾರ ಬಂದಾಗ ಇದು ಬೆಳಕಿಗೆ ಬಂದಾಗ ಅಥವಾ ದೊಡ್ಡ ಕಾಂಟ್ರವರ್ಸಿ ಆದಾಗ ಹೇಳಿದ್ದಿಷ್ಟೇ, ಸಮವಸ್ತ್ರ ಸಮಿತಿ ಅನ್ನೋದು ಬರೀ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಇರೋದು, ಇಡೀ ಜಗತ್ತಿನಾದ್ಯಂತ ಇದೆ. ನಾನು ಶಾಲೆಗೆ ಹೋಗ್ಬೇಕಾದ್ರೆ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿಗಳಾಗಿದ್ದರು. ಎಲ್ಲರ ಹತ್ರ ಬಡವರ ಮಕ್ಕಳಿಗೂ ಕೂಡ ಶಾಲೆಗೆ ಹೋಗೋದಕ್ಕೆ ಸಮವಸ್ತ್ರವನ್ನು ಖರೀದಿ ಮಾಡುವಂಥ ಶಕ್ತಿ ಇರೋಲ್ಲ ಅಂತ ಅವ್ರು ಅರ್ಥ ಮಾಡಿಕೊಂಡ್ರು. ನಮಗೆ ಉಚಿತವಾಗಿ ಸಮವಸ್ತ್ರನೂ ಕೂಡ ಕೊಟ್ಟಿದ್ದರು, ಪಠ್ಯಪುಸ್ತಕವನ್ನು ಕೂಡ ಕೊಟ್ಟಿದ್ದರು. ಇದರ ಹಿಂದಿರುವಂಥ ಉದ್ದೇಶ ಭೇದ ಭಾವವಿಲ್ಲದೆ ಸಮಾನ ಮನಸ್ಥಿತಿಯಲ್ಲಿ ಒಂದು ಒಳ್ಳೆಯ ವಾತಾವರಣದಲ್ಲಿ ಮಕ್ಕಳು ಅವಿನಾಭಾವ ಸಂಬಂಧದಲ್ಲಿ ಕಲಿಬೇಕು ಅನ್ನೋದು ಉದ್ದೇಶವಾಗಿದೆ. ಇದನ್ನು ಮಾನ್ಯ ಮುಖ್ಯಮಂತ್ರಿಗಳು ಅರ್ಥ ಮಾಡಿಕೊಂಡ್ರೆ ಒಳ್ಳೆಯದು. ಇದ್ಯಾವುದು ಹಿಂದೂ ಮುಸ್ಲಿಂ ವಿಚಾರ ಅಲ್ಲ. ಸಮವಸ್ತ್ರ ಸಮಿತಿ ಅಂತ ಇಡೀ ಜಗತ್ತಿನಾದ್ಯಂತ ಇದೆ, ಅದು ಬರೀ ನಮ್ಮ ಕರ್ನಾಟಕದಲ್ಲಿ ಇರುವಂಥದ್ದಲ್ಲ. ಯಾಕೆ ಸಮವಸ್ತ್ರ ಸಮಿತಿ ಅಂತ ತರ್ದ್ರು ಅಂತಂದರೆ, ಮಕ್ಕಳು ಶಾಲೆಗೆ ಹೋಗುವಾಗ ಆ ಕಲಿಕಾ ವಾತಾವರಣ ಒಂದು ಸಮಾನ ಮನಸ್ಥಿತಿಯಲ್ಲಿ ನಡಿಬೇಕು. ಅದರಲ್ಲಿ ಬಡವ ಬಲಿದ ಅಂದರೆ ಬಡವ ಶ್ರೀಮಂತ, ಆ ಜಾತಿ ಈ ಜಾತಿ, ಮೇಲ್ಜಾತಿ ಕೆಳಜಾತಿ, ಮುಸ್ಲಿಮೋ ಹಿಂದೂನೋ ಕ್ರಿಶ್ಚಿಯನ್ನೋ ಈ ಥರ ಯಾವುದೇ ತಾರತಮ್ಯ ಭೇದ ಭಾವಗಳಿಲ್ಲದೆ ಮಕ್ಕಳು ನಾವೆಲ್ಲ ಒಂದೇ ಅನ್ನೋ ಭಾವನೆಯಿಂದ ಅವರು ವಿದ್ಯಾಭ್ಯಾಸವನ್ನು ಮಾಡಬೇಕು. ಹಾಗಾಗಿ ಅವರ ಉಡುಗೆ ತೊಡುಗೆಗಳಲ್ಲಿ ಮೇಲು ಕೀಳು ಅನ್ನೋ ಭಾವನೆ, ಬಡವ ಬಲ್ಲಿದ ಅನ್ನೋ ಭಾವನೆ ಬರಬಾರ್ದು, ಅದು ಎದ್ದು ಕಾಣುವಾಗಿರಬಾರ್ದು.